ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಹಾಸ್ಟೆಲ್ಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ರೀತಿಯ ಸಿಬ್ಬಂದಿಗಳಿಗೆ ಜೂನ್ ತಿಂಗಳಿನಿಂದ ಈವರೆಗೆ ನಿಯಮಾನುಸಾರ ವೇತನ ನೀಡದಿರುವ ಏಜೆನ್ಸಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜಕುಮಾರ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಎನ್ಎಂ ಮೈತ್ರಿಕರ್ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಬ್ಬಂದಿಯನ್ನು ಗುತ್ತಿಗೆ ಆಧಾರದಲ್ಲಿ ದುಡಿಸಿಕೊಳ್ಳುತ್ತಿರುವ ಏಜೆನ್ಸಿ ವೇತನ ನೀಡುವುದಕ್ಕೆ ವಿಳಂಬ, ನೀಡುವ ವೇತನದಲ್ಲಿಯೇ 2-3 ಸಾವಿರ ಕಡಿತ ಮಾಡುತ್ತಿರುವುದು, ಪಿಎಫ್ ನೀಡುವಲ್ಲಿ ತಾರತಮ್ಯ ಮಾಡುತ್ತಿದ್ದರೂ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿ ವರ್ಗವು ಏಜೆನ್ಸಿಗೆ ಬೆಂಬಲವಾಗಿ ನಿಂತಿರುವುದರಿಂದ ಅಧಿಕಾರಿಗಳ ವಿರುದ್ಧವೂ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಆರೋಗ್ಯ ಇಲಾಖೆಯಲ್ಲಿಯೂ ಇದೇ ಸ್ಥಿತಿ ಇದೆ. ಆದ್ದರಿಂದ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ದಿಢೀರ್ ಅನಿರೀಕ್ಷಿತ ಭೇಟಿ ನೀಡಿ ಅಲ್ಲಿನ ವಾಸ್ತವ ಕಂಡು ಕ್ರಮ ಜರುಗಿಸಬೇಕೆಂದರು. ನಾನು ಈಗಾಗಲೇ ಸಾಕಷ್ಟು ಬಾರಿ ನಾನು ಮನವಿ ಪತ್ರಗಳನ್ನು ಕೊಟ್ಟಿದ್ದೇನೆ. ಅಂದರೆ ನಮ್ಮ CS ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಜಡ್ಪಿ ಅವರಿಗೆ ಕೊಟ್ಟಿದ್ದೇನೆ. ಇದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಹಳಷ್ಟು ಹಗರಣಗಳು ನಡೀತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಈ ಅಡಿಗೆ ಕಾರ್ಮಿಕರು, ಅಲ್ಲಿ ಕೆಲಸ ಮಾಡತಕ್ಕಂಥ ಅಡಿಗೆ ಕಾರ್ಮಿಕರು, ಅವರಿಗೆ ಪ್ರತಿ ತಿಂಗಳ 2-3 ಸಾವಿರ ರೂಪಾಯಿವರೆಗೆ ಕಡಿಮೆ ಮುಲಾಜಿದ್ದಾಗ ಏನೋ ಅವ್ರನ್ನ ಕೇಳಿದ್ರು ಆಯ್ಕೆ ಉತ್ತರ ನೀಡ್ತಾ ಇದ್ದಾರೆ. ಯಾರು ನಮ್ಮ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ, ತಾಲೂಕು ಆಫೀಸರ್ನು ಅವ್ರನ್ನೂ ಈಗ ಆಗ್ತೀವಿ ಅಂತೇಳಿ ಅದನ್ನು ಆಯ್ಕೆ ಉತ್ತರ. ಇದಕ್ಕೆ ನಾವು CS ಹತ್ರ ಹೋದಾಗ ಅವರು ಇಲ್ಲ ಸರ್, ಈ ಥರ 9 ತಿಂಗಳ ಸ್ಯಾಲ್ರಿ ಆಗಿಲ್ಲ ಹಿಂಗ ಅಂತ ಅಂದ್ಕೊಳ್ಳಿ ಅವರು ಇಮಿಡಿಯೇಟ್ ಆಗಿ ಅವ್ರು ಮಾಡಿದ್ರು. ಅದಾದ ನಂತರ ಕೆಲವು ದಿವಸಕ್ಕೆ ಒಂದು 6 ತಿಂಗಳಲ್ಲೋ 5 ತಿಂಗಳಲ್ಲೋ ಅದರಲ್ಲೇ 9 ತಿಂಗಳ ಸ್ಯಾಲರಿ 5 ತಿಂಗಳಲ್ಲೋ 6 ತಿಂಗಳಲ್ಲೋ ಸ್ಯಾಲರಿ ಆಯಿತು. ಅದರಲ್ಲಿ ಕೂಡ ಏರುಪೇರು, ಅಂದರೆ ತಿಂಗಳಿಗೆ ಎಷ್ಟು ಅಂತ ಅಲ್ಲಿ ಕ್ಯಾಲ್ಕುಲೇಷನ್ ಇಲ್ಲ. ನಾನು ಇಮಿಡಿಯೇಟ್ ಆಗಿ ಅವ್ರ ಅಕೌಂಟು, ಅಂದರೆ ಯಾರು ಕಾರ್ಮಿಕರು ಆ ಕಾರ್ಮಿಕರ ಅಕೌಂಟ್ ತಗೊಂಡು, ಇದು ಮೇಡಮ್ ಮತ್ತೆ ಇದು ಎಷ್ಟು ತಿಂಗಳ ಸಂಬಳ, ತಿಂಗಳಿಗೆ ಎಷ್ಟು ಬಿದ್ದಂಗ ಅಂತ ಕೇಳಿದ್ರೆ ಸರಿ ನಾನು ನೋಡ್ತೀನಿ ಅಂತೇಳಿ ಇದುವರೆಗೂ ಅದು ಆ ಮಾತು ಕೇಳೇ ಒಂದು 3-3.5 ತಿಂಗಳಾಯಿತು. ಇದುವರೆಗೂ ಆಗ್ತಾ ಇಲ್ಲ ಕೆಲಸ ಒಂದು. ಮತ್ತೆ ಇನ್ನೊಂದೇನಂದ್ರೆ, ಪ್ರತಿಯೊಂದು ಹಾಸ್ಟೆಲ್ಗಳಲ್ಲಿ ಈ ಆಹಾರ ಸಪ್ಲೈ ಮಾಡೋರು ಟೋಟಲಿ ಅವ್ರಿಗೇನೋ ದುಡ್ಡು ಕೊಡ್ತಾರೆ ಅನ್ನೋ ಒಂದು ಸುದ್ದಿ ಇದೆ. ಮತ್ತೆ ಆಹಾರ ಬದಲಿಗೆ ವಾರ್ಡನ್ಗಳಿಗೆ ದುಡ್ಡು ಕೊಡ್ತಾರೆ ಅನ್ನೋ ಸುದ್ದಿ ಇದೆ. ಮತ್ತೆ ಪ್ರತಿ ತಿಂಗಳ ಆಹಾರ ಸುರಕ್ಷತಾ ಗುಣಮಟ್ಟದ ಇಲಾಖೆಯಿಂದ ಅವರು ಟೆಸ್ಟ್ ಮಾಡಬೇಕು ದವಸ ಧಾನ್ಯಗಳನ್ನ. ಇವು ಗೌರ್ಮೆಂಟ್ ಸಪ್ಲೈ ಮಾಡೋ ಹೊರತುಪಡಿಸಿ ಎಲ್ಲ ಒಂದು ಉಪ್ಪು, ಖಾರ, ಅರಿಶಿಣ ಇನ್ನಿತರ ಪದಾರ್ಥಗಳನ್ನ ಟೆಸ್ಟ್ ಮಾಡಿಸಿ ಅದನ್ನ ಪ್ರಯೋಗಾಲಯಕ್ಕೆ ಕಳಿಸಿ ಆ ವ್ಯಕ್ತಿ ಬಂದ ನಂತರ ಸಪ್ಲೈ ತಗೋಬೇಕು ಹಾಸ್ಟೆಲ್ಗಳಿಗೆ. ಇದು ಯಾವುದು ಆಗ್ತಾ ಇಲ್ಲ. ಇದನ್ನು ಖಂಡಿಸ್ತೀವಿ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಇದನ್ನ ಒಂದು ಉಗ್ರವಾಗಿ ಹೋರಾಟ ಹಮ್ಮಿಕೊಳ್ತೀವಿ. ಒಂದು ಇನ್ನೊಂದು ಏನಂದ್ರೆ, ಇಲ್ಲಿ ಈ ವಾರ್ಡನ್ಗಳು ಹಾಜರಾತಿ ಸರಿಯಾಗಿ ಕೊಡ್ತಾ ಇಲ್ಲ. ಯಾರು ಇವರು ಕಾರ್ಮಿಕರದ್ದು ಇವರು ಒಂದೊಂದು ತಿಂಗಳಲ್ಲಿ 2-3 ದಿವಸ ಬಂದೇ ಇಲ್ಲ. ಅಲ್ಲಿ ನೋಡಿದ್ರೆ ಕರೆಕ್ಟ್ ಬಂದಿರ್ತಾರೆ. ಅವ್ರು ನಾವು ರಿಪೋರ್ಟ್ ತಗೊಂಡಿವಿ, ಏನಮ್ಮ ಕರೆಕ್ಟ್ ಬಂದಿರ, ಈಗ ಕರೆಕ್ಟ್ ಬಂದಿವಿ ಸರ್, ನಾವು ಬೇಕಾದ್ರೆ ನಾವು ಅವ್ರ ಎದುರಿಗೆ ಮಾಡ್ತಾ ಅಂದ್ರೂ ಮಾತಾಡ್ತೀವಿ ಅಂತ. ಇವ್ರದ್ದು ಪ್ರತಿ ತಿಂಗಳ 2-3 ಸಾವಿರ ರೂಪಾಯಿ ಕಡಿಮೆ ಸ್ಯಾಲರಿ ಹಾಕ್ತಾರೆ. ಮತ್ತೆ ಈ ವಿಷಯ ತಾಲೂಕಾ ಆಫೀಸರ್, ಇವರು ಸಹಾಯಕ ನಿರ್ದೇಶಕರು ಗೊತ್ತು, ಮತ್ತೆ ಅಲ್ಲಿ ಇವರು DD ಮೇಡಮ್ಗೂ ಗೊತ್ತು. ಮತ್ತೆ ಇದು ಈ ರೀತಿ ಹೆಚ್ಚಾಗಿ ಮಾಡೋದು ಹನುಮಂತರಾಯ ಅಂತೇಳಿ ಅಂಬೇಡ್ಕರ್ ವಸತಿ ಇಲ್ಲಿ ನಮ್ಮ ಬಾಲಾಜಿ ಕಾಂಪ್ಲೆಕ್ಸ್ ನಲ್ಲಿ ಆ ಒಂದು ಹಾಸ್ಟೆಲ್ನ ವಾರ್ಡನ್ನು ಬರೀ ಇದೇ ರೀತಿ ಮಾಡ್ತಾರ. ಅವರು ಸ್ವಲ್ಪ ಅವ್ರ ಮೇಲೆ ಕ್ರಮ ಜರುಗಿಸಬೇಕನ್ನೋದು ನಮ್ಮ ಒತ್ತಾಯ. ಜೊತೆಗೆ ಯಾವ ಹಾಸ್ಟೆಲ್ ಕೂಡ ಸ್ವಚ್ಛತೆ ಇಲ್ಲ. ಲಾಸ್ಟ್ ಟೈಮು ಇವರು ನೋಡಲ್ ಆಫೀಸರು ಮತ್ತೆ ಒಂದು ತಂಡನೂ ಬಂದಿತ್ತು. ಆ ತಂಡದ ಬಗ್ಗೆ ನಾವು RTI ಹಾಕಿದ್ರೆ ಇದುವರೆಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈ ಅವ್ರು ಏನೋ ಒಂಥರ ಬಂದಿರ್ಬೋದು. ಮತ್ತೆ ದಯವಿಟ್ಟು ಅವ್ರಿಗೆ ಎಷ್ಟೋ ಸರ್ತಿ ನಾವು ಹೇಳಿದ್ವಿ, ಇಲ್ಲಿ ಸರ್ಕಿಟ್ ಹೌಸ್ ಇದೆ ಗೌರ್ಮೆಂಟ್ ಇಂದು, ಇಲ್ಲಿ ಒಂದು IP ಇದೆ, ಅದನ್ನು ಬಿಟ್ಟು ನೀವು ಖಾಸಗಿ ಹೋಟೆಲ್ಗಳಲ್ಲಿ ಯಾಕೆ ಇಲ್ಲಿ ಓಡಿಸ್ತೀರಿ ಅಂತ ಕೇಳಿದ್ರು ಅದಕ್ಕೂ ಆ ರೀತಿ ಉತ್ತರ ಕೊಡ್ತಾ ಇದ್ದಾರೆ. ಇದಕ್ಕೆ ದಯವಿಟ್ಟು ನಾವು ಇದನ್ನ ಒಂದು ವಾರ ಅಥವಾ 10 ದಿವಸ ಗಡುವು ಕೊಡ್ತೀವಿ. ಈ ಸಮಾಜ ಕಲ್ಯಾಣ ಇಲಾಖೆ ಮತ್ತು JP CS ಇಲಾಖೆ ಮುಂದೆ ನಾವು ಧರಣಿ ಕುದುರ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀವಿ.
ಈ ಸಂದರ್ಭದಲ್ಲಿ ರಾಜಶೇಖರ್ ಮಾಚರ್ಲ, ಆರ್ ಊರ್ಕೊಂದ, ಜಂಬಯ್ಯ ಮರ್ಚೇಡ್ ಇದ್ದರು.